ವೀಕ್ಷಕರೇ, ಮುಂದಿನ ವಿಧಾನಸಭಾ ಕ್ಷೇತ್ರ GBA ಚುನಾವಣೆಯ ಲೆಕ್ಕಾಚಾರದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ. ಸತತವಾಗಿ ಕಳೆದ 4 ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯವನ್ನು ಸಾಧಿಸಿರುವಂಥ ಕ್ಷೇತ್ರ. ವಿಧಾನಸಭಾ ಚುನಾವಣೆಯಲ್ಲಿ ಬಡ್ಡಿ ಮಗಂದು ಜಾತಿ ಅನ್ನೋದೊಂದು ಇದ್ದಿದ್ದರೆ ಸತೀಶ್ ರೆಡ್ಡಿ ಭವಿಷ್ಯದಲ್ಲಿ BJPಗೆ CM ಕ್ಯಾಂಡಿಡೇಟು. ರೆಡ್ಡಿ ಸಮುದಾಯದಲ್ಲಿ ಹುಟ್ಬಿಟ್ಟವ್ರೆ, ಅಹಿಂದ ನಾಯಕ ಏನಾರು ಆಗ್ಬಿಟ್ಟಿದ್ದಿದ್ರೆ ಸತೀಶ್ ರೆಡ್ಡಿ ಖಂಡಿತವಾಗ್ಲೂ BJPಗೆ ಸಣ್ಣ ಕಪ್ಪು ಚುಕ್ಕೆಯೂ ಇಲ್ಲದಂತಹ BJPಯ ನಾಯಕ. ಸತತವಾಗಿ 4 ಬಾರಿ ಬೊಮ್ಮನಹಳ್ಳಿ ಕ್ಷೇತ್ರದ ಜನ ಅವರನ್ನು ಆಯ್ಕೆ ಮಾಡವ್ರೆ. ಹೀಗಾಗಿ ಆ ಕ್ಷೇತ್ರದಲ್ಲಿ GBA ಲೆಕ್ಕಾಚಾರ ಹೇಗಿದೆ ಅಂತ ನೋಡೋಣ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ BBMPಯ ಚುನಾವಣೆ ನಡೆಯುತ್ತಿದ್ದಾಗ BBMP ಅವಧಿಯಲ್ಲಿ 9 ವಾರ್ಡ್ ಇತ್ತು. ಈಗ GBA ವ್ಯಾಪ್ತಿಗೆ ಮರುವಿಂಗಡಣೆ ಆಗಿರೋದ್ರಿಂದ 20 ವಾರ್ಡ್ಗಳು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ. 2010 BBMP ಚುನಾವಣೆ ನಡೆದಾಗ ಮತ್ತು 2015 BBMP ಚುನಾವಣೆ ನಡೆದಾಗ ಕೂಡ ಸತೀಶ್ ರೆಡ್ಡಿ ಅವರೇ ಇಲ್ಲಿಯ ಶಾಸಕರು. 2008ರಿಂದ ಕೂಡ ಸತತವಾಗಿ ಗೆಲ್ತಾ ಬಂದಿದ್ದಾರೆ. 2015ರ BBMP ಚುನಾವಣೆ ವೇಳೆ ಸತೀಶ್ ರೆಡ್ಡಿ BJP ಅಂದರೆ ಏನೊಂದು 8 ಸ್ಥಾನಗಳನ್ನು ಗೆದ್ದಿತ್ತು 9ರಲ್ಲಿ. ಅಂದರೆ ಸತೀಶ್ ರೆಡ್ಡಿ ಪ್ರಾಬಲ್ಯ ಅಷ್ಟರ ಮಟ್ಟಿಗಿದೆ. ಕಾಂಗ್ರೆಸ್ ಕೇವಲ ಒಂದೇ ಒಂದು ವಾರ್ಡನ್ನು ಗೆದ್ದಿತ್ತು. ಅದೇ 2010ರ BBMP ಚುನಾವಣೆ ನಡೆದಾಗ ಕೂಡ BJP 8 ಸ್ಥಾನಗಳನ್ನು ಗೆದ್ದಿತ್ತು, ಕಾಂಗ್ರೆಸ್ ಕೇವಲ ಒಂದೇ ಒಂದು ವಾರ್ಡನ್ನು ಗೆದ್ದಿತ್ತು. ಅಲ್ಲಿಗೆ 90% ಆಲ್ಮೋಸ್ಟ್ ಸತೀಶ್ ರೆಡ್ಡಿ ಅವರ ಪ್ರಾಬಲ್ಯ. ಈ ಬಾರಿ ಕೂಡ ಫಸ್ಟೇ ಹೇಳದು ಬಿಡ್ತೀನಿ, ಬರೆದಿಟ್ಕೊಂಬಿಡಿ. 20 ವಾರ್ಡ್ಗಳಿಗೆ ಬೊಮ್ಮನಹಳ್ಳಿಯಲ್ಲಿ ಚುನಾವಣೆ ನಡೆದರೆ ಆಲ್ಮೋಸ್ಟ್ 80% BJP ಪಾಲಾಗುತ್ತೆ ಬಿಕಾಸ್ ಆಫ್ ಸತೀಶ್ ರೆಡ್ಡಿ. ಅಲ್ಲಿ ಇದ್ದಾರೆ, ನಾನು ಹೇಳ್ತೀನಿ ಖಂಡಿತವಾಗ್ಲೂ ಕಾಂಗ್ರೆಸ್ನ ಬರಿಷ್ಠ ನಾಯಕರುಗಳು ಕೂಡ ಇದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸತೀಶ್ ರೆಡ್ಡಿ BJPಯಿಂದ 52.81% ಮತ, ಉಮಾಪತಿ ಶ್ರೀನಿವಾಸ್ ಗೌಡ ಕಾಂಗ್ರೆಸ್ಸಿಂದ 41.6% ಮತ ಪಡ್ಕೊಂಡಿದ್ರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಸತೀಶ್ ರೆಡ್ಡಿ BJPಯಿಂದ 49.54% ಮತ, ನಾಗಭೂಷಣ್ ಸಿ ಕಾಂಗ್ರೆಸ್ಸಿಂದ 34.74% ಮತವನ್ನು ಪಡ್ಕೊಂಡಿದ್ರು. ನಾನು ಹೇಳ್ತಿದ್ದೆ ಕಾಂಗ್ರೆಸ್ನಲ್ಲಿ ಕೂಡ ಪ್ರಬಲ ನಾಯಕರಿದ್ದಾರೆ. ಉಮಾಪತಿ ಶ್ರೀನಿವಾಸ್ ಗೌಡ ಕೂಡ ಯಂಗ್ಸ್ಟರು, ಪ್ರೊಡ್ಯೂಸರು, ದರ್ಶನ್ ಅವ್ರ ಜೊತೆ ಆದಂಥ ಕಿರಿಕಿರಿಂದಾಗಿ ಸಾಕಷ್ಟು ಅಂದರೆ ವ್ಯತ್ಯಾಸಗಳಿಂದ ಒಬ್ಬರಿಗೊಬ್ರು ಮಾತುಗಳು, ದರ್ಶನ್ ಅವರು ಹರಿಬಿಟ್ಟಂತ ಮಾತಿನಿಂದ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ರು. ಸತೀಶ್ ರೆಡ್ಡಿ ಅವರ ಜನ್ಮದಿನದ ಕಾರ್ಯಕ್ರಮ ವೇದಿಕೆ ಕೂಡ ಆಯ್ತು. ಹೌದು, ದರ್ಶನ್ ಅವರು ಬಂದು ಕೌಂಟ್ರು ಕೊಟ್ಟು ಮಾತಾಡುವಂತಹ ನಿಜ ಸನ್ನಿವೇಶ ಕೂಡ ಏರ್ಪಡ್ತು. ಹೀಗಾಗಿ ಅಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಪ್ರಾಬಲ್ಯ ಇದೆ. ಆದರೆ ಕಂಪೇರ್ ಟು ಸತೀಶ್ ರೆಡ್ಡಿ ತಕಡಿಯಲ್ಲಿ ಹೆಚ್ಚು ತೂಗದು ಸತೀಶ್ ರೆಡ್ಡಿ. ಪ್ಲೀಸ್ ಕಂಟಿನ್ಯೂ ಅಕ್ಷಯ್. ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಇದ್ದಂತಹ 9 ವಾರ್ಡ್ಗಳ ಪೈಕಿ ನಾವು 2015ರ ಅಂದ್ರೆ ಲಾಸ್ಟ್ ಎಲೆಕ್ಷನ್ ಲೆಕ್ಕಾಚಾರವನ್ನು ನೋಡಿದ್ರೆ ಯಾರೆಲ್ಲ ಗೆದ್ದಿದ್ರು ಯಾವ ವಾರ್ಡ್ನಿಂದ ಅಂತ ಹೇಳಿ ಒಂದು ಲೆಕ್ಕಾಚಾರ ನೋಡೋಣ. HSR ಲೇಔಟ್ ಗುರುಮೂರ್ತಿ ರೆಡ್ಡಿ BJP, ಬೊಮ್ಮನಹಳ್ಳಿ ಸಿ ರಾಜಮೋಹನ್ ರಾಜು BJP, ಜರಗನಹಳ್ಳಿ BM ಶೋಭಾ BJP, ಪುಟ್ಟೇನಹಳ್ಳಿ ಪ್ರಭಾವತಿ ರಮೇಶ್ BJP, ಬಿಲೇಕನಹಳ್ಳಿ ನಾರಾಯಣ್ ರಾಜು BJP, ಹೊಂಗಸಂದ್ರ ಭಾರತಿ ರಾಮಚಂದ್ರ BJP, ಮಂಗಮ್ಮನಪಾಳ್ಯ ಶೋಭಾ ಜಗದೀಶ್ ಕಾಂಗ್ರೆಸ್, ಸಿಂಗಸಂದ್ರ ವಿ ಶಾಂತ BJP, ಅರಕೆರೆ ಭಾಗ್ಯಲಕ್ಷ್ಮಿ BJP. ಸೊ 2010ರಲ್ಲಿ ಕಾಂಗ್ರೆಸ್ 1 ವಾರ್ಡ್ ಗೆದ್ದಿತ್ತು ಸಿಂಗಸಂದ್ರ. ಹೌದು, ಅದನ್ನು 2015ರಲ್ಲಿ BJP ಗೆದ್ದುಕೊಳ್ತು. 2010ರಲ್ಲಿ BJP ಮಂಗಮ್ಮನಪಾಳ್ಯದಲ್ಲಿ ಗೆದ್ದಿತ್ತು. 2015ರಲ್ಲಿ ಕಾಂಗ್ರೆಸ್ಸು ಆ ವಾರ್ಡನ್ನು ಗೆದ್ದುಕೊಳ್ತು. ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗಿಲ್ಲ, ವಾರ್ಡ್ ವಾರ್ಡ್ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಗೆದ್ದ ವಾರ್ಡ್ ಆ ಕಡೆ, ಗೆಲುವಿನ ವಿಜಯದ ವಾರ್ಡ್ ಆ ಕಡೆ ಈ ಕಡೆ ಆಗಿದೆ ಅನ್ನೋದು ಬಿಟ್ರೆ ಕಾಂಗ್ರೆಸ್ಗೆ ನಂಬರ್ ಪ್ಲಸ್ ಆಗಿಲ್ಲ. ಇನ್ನೊಂದು ಅಂಶ ಯೋಗಿಜಿ ನೀವು ಹೇಳಿದ್ರಿ, ಉಮಾಪತಿ ಶ್ರೀನಿವಾಸ್ ಗೌಡ ಕಳೆದ ಬಾರಿ ಅಚ್ಚರಿಯ ರೀತಿಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಅನ್ನ ತೆಗೆದುಕೊಂಡಂತ ವ್ಯಕ್ತಿ. ಹೌದು, ವಿವಾದಗಳಿಂದ ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೋಸ್ತಿಗಳಿದ್ದಂಥವರು ದುಶ್ಮನ್ಗಳಾದಂತಹ ಅತ್ಯುತ್ತಮ ಉದಾಹರಣೆ ಕನ್ನಡ ಚಿತ್ರರಂಗದಲ್ಲಿ. ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಲೆಕ್ಕಾಚಾರಕ್ಕೆ ಬಂದ್ರೆ ಯೋಗಿಜಿ, ನೀವು ಕಂಪ್ಯಾರಿಟಿವ್ಲಿ 2013 ಮತ್ತು 2023ರ ವಿಧಾನಸಭಾ ಚುನಾವಣೆ ಅಂಕಿಅಂಶವನ್ನ ತೆಗೆದು ನೋಡಿದ್ರೆ ಸತೀಶ್ ರೆಡ್ಡಿ ಅವರಿಗೆ ಮೈನಸ್ ಆಗಿಲ್ಲ. ಸತೀಶ್ ರೆಡ್ಡಿ ಅವರಿಗೆ ವೋಟ್ ಜಾಸ್ತಿ ಆಗಿದೆ. ಹೌದು, ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ವೋಟ್ ಜಾಸ್ತಿ ಆಗಿದೆ, ಬಟ್ ಅದು ಬಿಜೆಪಿಯ ವೋಟ್ ಅಲ್ಲ, ಅಂದ್ರೆ ಬಿಜೆಪಿ ವಿರುದ್ಧದ ವೋಟ್ ಅಲ್ಲ. ಹೌದು,
ಬಿಜೆಪಿ ಪರವಾಗಿ ಸತೀಶ್ ರೆಡ್ಡಿ ಪರವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ವೋಟ್ ಬರ್ತಾ ಇತ್ತು ಅದು ಜಾಸ್ತಿ ಆಗಿದೆ. ಹೌದು, ಕಾಂಗ್ರೆಸ್ಗೆ ವೋಟ್ ಜಾಸ್ತಿ ಆಗಿದೆ. ಬಟ್ ಅದು ಹೌದು, ಬಿಜೆಪಿಯ ವಿರುದ್ಧವಾಗಿರ್ತಕ್ಕಂತಹ ಶಿಫ್ಟ್ ಆಗಿರತಕ್ಕಂಥ ವೋಟುಗಳಲ್ಲ, ಬೇರೆ ವೋಟುಗಳು, ಬೇರೆ ಪಕ್ಷಗಳ ವೋಟುಗಳೇನಿದೆ ಅದು ಮಾತ್ರ ಇಲ್ಲಿ ಕಾಂಗ್ರೆಸ್ಗೆ ಬಂದಿರುವಂತದ್ದು ಲಾಸ್ಟ್ ಎಲೆಕ್ಷನ್ ನ ಸಂದರ್ಭದಲ್ಲಿ. ಅಂದ್ರೆ ನೀವು ಹೇಳದ ಹಾಗೆ ತಕ್ಕಡಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಉಮಾಪತಿ ಶ್ರೀನಿವಾಸ್ ಗೌಡ ಗುಡ್ ಇಲ್ಲಿ ವ್ಯಕ್ತಿಯಾಗಿ ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಯಾವುದೇ ನೆಗೆಟಿವ್ ಇಲ್ಲ. ದರ್ಶನ್ ವಿಚಾರದ ವ್ಯತ್ಯಾಸದಲ್ಲಿ ಒಂದಷ್ಟು ಸುದ್ದಿ ಆಗಿದ್ರಷ್ಟೇ. ಆದ್ರೆ ರಾಜಕೀಯ ಅಂತ ಬಂದಾಗ ಇನ್ನು ಉದಯೋನ್ಮುಖ ರಾಜಕಾರಣಿ ಉಮಾಪತಿ ಶ್ರೀನಿವಾಸ. ಸತೀಶ್ ರೆಡ್ಡಿ ಅವರ ಆ ರಾಜಕೀಯ ಆಳ ಏನಿದೆ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರ ಹಿಡಿತ ಏನಿದೆ, ಹೌದು, ಅದನ್ನ ಇನ್ನೂ ಕೂಡ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಉಮಾಪತಿ. ಇಲ್ಲ, ನನಗೆ ಆಶ್ಚರ್ಯ ಅನ್ಸಿದ್ದು, ಅವ್ರದ್ದೊಂದು ಸಂದರ್ಶನ ಮಾಡಿದ್ದೆ ನಾನು. ಕ್ಷೇತ್ರದಲ್ಲಿ ಹೋಗಿ ಜನರನ್ನ ಮಾತಾಡ್ಸಿದ್ದೆ, ಕಾರ್ಯಕರ್ತನಲ್ಲ, ಜನರನ್ನ. ವಿಧಾನಸಭಾ ಕ್ಷೇತ್ರ ಒಂದರಲ್ಲಿ ಸ್ವಂತ ಖರ್ಚಿನಿಂದ ಅತೀ ಅದ್ದೂರಿಯಾದ ಮದುವೆ ಛತ್ರವೊಂದನ್ನು ಒಬ್ಬ ಶಾಸಕ ಕಟ್ಸ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಬೇಕಾದರೂ ಉಚಿತವಾಗಿ ಹೋಗಿ ರಿಜಿಸ್ಟರ್ ಮಾಡಿ, ಏನು ಬಡವರು ನನ್ನ ಮಕ್ಕಳು ಮದುವೆ ಇದೆ ಅಂತ ಫ್ರೀ ಆಫ್ ಕಾಸ್ಟು ನಿಮಗೆ ಅಲ್ಲಿ ಮೇಂಟೆನೆನ್ಸು, ಕ್ಲೀನಿಂಗು, ನೀರು, ಕರೆಂಟ್ ಬಿಲ್ಲು ಎಲ್ಲವೂ ಕೂಡ ಶಾಸಕರದೇ. ಹಾಲ್ನ ಫ್ರೀ ಆಗಿ ತಗೋಬಹುದು. ಒಬ್ಬ ಶಾಸಕ ಒಂದು ಛತ್ರವನ್ನು ಕಟ್ಟಿಸಿ ಫ್ರೀ ಆಗಿಬಿಟ್ಟು, ಅದು ಬೆಂಗಳೂರಿನಂತ ಅದ್ದೂರಿ ಪ್ರತಿಯೊಂದಕ್ಕೂ ದುಡ್ಡನ್ನು ಲೆಕ್ಕಾಚಾರ ಮಾಡುವಂತಹ ನಗರದಲ್ಲಿ ಸತೀಶ್ ರೆಡ್ಡಿ ಕ್ಷೇತ್ರದ ಜನರಿಗೆ ಕೊಟ್ಟಿರುವಂಥ ಕೊಡುಗೆ ಅದು. ಸ್ಟಾರ್ಟಿಂಗಲ್ಲಿ ಆ ಕಡೆ ಬೊಮ್ಮನಹಳ್ಳಿ ಕಡೆ ಹೋಗ್ಬೇಕಂದ್ರೆ ಆಟೋದವರೇ ಬರ್ತಾ ಇರಲಿಲ್ಲ ಸರ್. ನಾನು ಹೆಚ್ಚು ಕಡಿಮೆ 2010 12 13 14 ಇದ್ದೆ. ಭಾರಿ ಕಷ್ಟ ಸೆಂಟ್ ಜಾನ್ ಸಿಗ್ನಲ್ ದಾಟ್ ಹೋಗ್ಬೇಕಂದ್ರೆ. ಬಟ್ ಇವತ್ತು ಒನ್ ಆಫ್ ದಿ ಮೇನ್ ಸಿಟಿ, ಏನು ಮೆಟ್ರೋಗಳು ಬಂದ ಮೇಲೆ. ಹೌದು. ಆಮೇಲೆ ಇನ್ನೊಂದು, ಸತೀಶ್ ರೆಡ್ಡಿ ಅವರ ಕ್ಷೇತ್ರದಲ್ಲಿ ಅದೇನೋ ಅದಕ್ಕೇನು ಹೆಸರು ಹೇಳ್ತಾರೆ ಗೊತ್ತಿಲ್ಲ, ಕನೆಕ್ಟಿವಿಟಿ ಬಸ್ಗಳು ಬಿಟ್ಟಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಬೆಂಗಳೂರು ಹಿಸ್ಟ್ರಿಯಲ್ಲಿ ಫೀಡರ್ಗಳ ಬಸ್ ಬಿಟ್ಟಿದ್ದಾರೆ. ನೀವು ಎಲ್ಲಿಂದೋ ಎಲ್ಲಿಗೆ ಹೋಗ್ಬೇಕಂದ್ರೆ ಆಟೋ ಹತ್ಬೇಕಾಗಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡ್ತಾ ಇರುತ್ತೆ. ಓಡಾಡ್ಬಿಟ್ಟು ಒಂದು ಜಂಕ್ಷನ್ಗೆ ಇಳ್ಕೋಬೋದು, ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇನ್ ಯಾರು ಸಿಗುತ್ತೆ ಹತ್ಕೊಂಡು ಹೋಗ್ಬೋದು. ಸಾಕಷ್ಟು ಇದೆ. ಆಮೇಲೆ ಕಸ ವಿಲೇವಾರಿ ವಿಚಾರದಲ್ಲಿ ಸತೀಶ್ ರೆಡ್ಡಿ ಮಾಡಿರುವಂಥದ್ದು ಏಷ್ಯಾದಲ್ಲೇ ಉದಾಹರಣೆ ಕೊಡುವಂಥ ಕ್ಷೇತ್ರ. ಏಷ್ಯಾ ಖಂಡದಲ್ಲೇ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಬಟ್ ಅದಕ್ಕೆ ಜನ ಸತತವಾಗಿ ಕೆಲಸ ಬರ್ತಿರೋದು. ನಾನು ಹೇಳಿದ್ನಲ್ಲ ಮೊದಲೇ, ಜಾತಿ ಲೆಕ್ಕಾಚಾರ ಇಲ್ಲ. ಐಂದ ನಾಯಕ ಆಗ್ಬಿಟ್ಟಿದ್ರೆ ಬಿಜೆಪಿ ಮಿನಿಸ್ಟರ್ ಆಗ್ಬಿಡ್ಬೇಕಿತ್ತು, DCM ಆಗ್ಬಿಡ್ಬೇಕಿತ್ತು. ಬೊಮ್ಮಾಯಿ ಯಡಿಯೂರಪ್ಪನ ಅವಧಿಯಲ್ಲಿ ಇವ್ರಿಗೆ ಹೆಸರು ಕೇಳಿ ಬಂತು. ಹೌದು, ತುಂಬಾ ಮುನ್ನೆಲೆಗೆ ಬಂತು. ಸತೀಶ್ ರೆಡ್ಡಿ ಅವರ ಹೆಸರು ಸಾಕಷ್ಟು ಮುನ್ನೆಲೆಗೆ ಬಂತು, ಬಟ್ ಆಗ್ಲಿಲ್ಲ. ಬಟ್ ಅವರ ಹಿಡಿತ ಅಂತೂ ಕಂಪ್ಲೀಟ್ ಖಂಡಿತ ಇದೆ. ಎಸ್, ಏನೋ 20 ವಾರ್ಡ್ಗಳಾಗಿದ್ದಾರೆ. ಹೆಸರನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಜರಗನಹಳ್ಳಿ ಸಾಮಾನ್ಯ, ಕೆಂಗಲ್ ಹನುಮಂತಯ್ಯ ಸಾಮಾನ್ಯ ಮಹಿಳೆ, ಕೆಂಗಲ್ ಹನುಮಂತಯ್ಯ ದಕ್ಷಿಣ, ಪುಟ್ಟೇನಹಳ್ಳಿ ಹಿಂದುಳಿದ ವರ್ಗ ಎ, ದೊರೆಸಾನಿಪಾಳ್ಯ ಸಾಮಾನ್ಯ ಮಹಿಳೆ, ಹುಳಿಮಾವು ಸಾಮಾನ್ಯ ಮಹಿಳೆ, ಅರಕೆರೆ ಸಾಮಾನ್ಯ ಮಹಿಳೆ, ವಿಜಯ ಬ್ಯಾಂಕ್ ಸಾಮಾನ್ಯ ಮಹಿಳೆ, ಬಿಳೇಕಹಳ್ಳಿ ಸಾಮಾನ್ಯ ಮಹಿಳೆ, ಹಾಗೆ ಕೋಡಿ ಚಿಕ್ಕನಹಳ್ಳಿ ಪರಿಶಿಷ್ಟ ಜಾತಿ, ಜೊತೆಯಲ್ಲಿ ದೇವರ ಚಿಕ್ಕನಹಳ್ಳಿ ಹಿಂದುಳಿದ ವರ್ಗ ಬಿ, ಬೊಮ್ಮನಹಳ್ಳಿ ಸಾಮಾನ್ಯ ಮಹಿಳೆ, ಹೊಂಗಸಂದ್ರ ಸಾಮಾನ್ಯ ಮಹಿಳೆ, ಗಾರ್ವೆ ಬಾವಿಪಾಳ್ಯ ಸಾಮಾನ್ಯ, ಸಿಂಗಸಂದ್ರ ಸಾಮಾನ್ಯ ಮಹಿಳೆ, ಬಂಡೆಪಾಳ್ಯ ಹಿಂದುಳಿದ ವರ್ಗ ಎ, ಮಂಗಮನಪಾಳ್ಯ ಸಾಮಾನ್ಯ, ಹೊಸಪಾಳ್ಯ ಸಾಮಾನ್ಯ ಮಹಿಳೆ, ಇಬ್ಲೂರು ಪರಿಶಿಷ್ಟ ಜಾತಿ, ಅಗರ ಹಿಂದುಳಿದ ವರ್ಗ ಎ ಮಹಿಳೆ, HSR ಲೇಔಟ್ ಸಾಮಾನ್ಯ. ಇದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತಿರುವಂಥ ಹೊಸ, ಅಂದರೆ ಹಳೆಯದು ಹೆಸರಿದೆ, ಹೊಸದಾಗೂ ಸೇರ್ಪಡೆ ಆಗಿದೆ, 20 ವಾರ್ಡ್ಗಳ ಹೆಸರು. ಒಟ್ಟಿನಲ್ಲಿ ಒಟ್ಟಾರೆ ಬೊಮ್ಮನಹಳ್ಳಿ ವಿಚಾರಕ್ಕೆ ಬರೋದಾದರೆ ಕ್ಲೀನ್ ಸ್ವೀಪ್ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ 80 to 90% ಬಿಜೆಪಿ. ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಈ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ತಾಕತ್ ಪ್ರದರ್ಶನ ಮಾಡಬೇಕು. ನಿಜ ಖಂಡಿತ. ಯಾಕಂದ್ರೆ ಡಿಫರೆನ್ಸ್ ಅವರ ಕೆಪಾಸಿಟಿ ಏನು ಅಂತ 2028 ವಿಧಾನಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತೆ. ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ಕೂಡ ಆಸ್ ಎ ಯಂಗ್ಸ್ಟರ್ ಆಗಿ, ಯೂತ್ ಲೀಡರ್ ಆಗಿ ಬೆಸ್ಟ್ ಆಪರ್ಚುನಿಟಿ ಇದು. ವೀಕ್ಷಕರು, ನೀವು ಕೂಡ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಬಾರಿ GPA ಚುನಾವಣೆಯಲ್ಲಿ ಪ್ರಾಬಲ್ಯ ಸಾಧಿಸೋ ಪಕ್ಷ ಯಾವುದು ಅಂತ. ಧನ್ಯವಾದ ಸರ್. ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು
ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.